ಓಕೆ, ಇವಾಗ ಕಂಟಿನ್ಯೂ ಮಾಡೋಣ. ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. In an election between two candidates, 20% of the votes were declared invalid. Total number of votes was 7,500. The number of valid votes the other candidate got if the candidate who won got 55% of the valid votes. Total number of votes ಇವರೇ ಕೊಟ್ಟಿದ್ದಾರೆ, ನೀವು ಅದ್ರ ಮೇಲೆನೆ ಕ್ಯಾಲ್ಕುಲೇಷನ್ ಮಾಡ್ಬಿಡಿ ಡೈರೆಕ್ಟ್ ಆಗಿ. 100 ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಟೋಟಲ್ ವೋಟ್ಸ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಟೋಟಲ್ 7,500 ವೋಟ್ಸ್ ಇದೆಯಂತೆ. ಅದರಲ್ಲಿ 20% ಇನ್ವ್ಯಾಲಿಡ್ ಆಯ್ತಂತೆ. ಇವ್ರೇನ್ ಕೇಳ್ತಿದ್ದಾರೆ, ದ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್ ಅದರ್ ಕ್ಯಾಂಡಿಡೇಟ್ ಗಾಟ್. ಓಕೆ, ಅಂದ್ರೆ ಬೇರೆ ಕ್ಯಾಂಡಿಡೇಟ್ ತಗೊಂಡಿರೋದು. ಇಫ್ ದ ಕ್ಯಾಂಡಿಡೇಟ್ ಹೂ ವಾನ್, ಗೆದ್ದಿರೋನು 55% ಆಫ್ ದ ವೋಟ್ ನ ತಗೊಂಡಿದ್ದಾನಂತೆ. ಅಂದ್ರೆ ವಿನ್ ಆಗಿರೋನು 55% ಆಫ್ ವ್ಯಾಲಿಡ್ ವೋಟ್ಸ್ ತಗೊಂಡಿದ್ದಾನಂತೆ. ಅಂದ್ರೆ ಸೋತಿರೋನ್ಗೆ ಎಷ್ಟು ವೋಟ್ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಸಾಲ್ವ್ ಮಾಡ್ಲಿಲ್ವಾ ಇನ್ನು ಯಾರು? ಸರಿ, ಎಷ್ಟು? 2,400 ಗೊತ್ತಿಲ್ಲ, ಚೆಕ್ ಮಾಡೋಣ, ನನ್ಗೆ ಐಡಿಯಾ ಇಲ್ಲ. ಈಗ ಟೋಟಲ್ 7,500 ಇರೋದ್ರಿಂದ 20% ಇನ್ವ್ಯಾಲಿಡ್ ಅಂದ್ರೆ 7,500 ಅಲ್ಲಿ 20% ಅಂದ್ರೆ ಎಷ್ಟು? 75 to the 150 ಅಂದ್ರೆ 1,500 ಆಗುತ್ತಾ? 1,500 ಇನ್ವ್ಯಾಲಿಡ್ ಆಯ್ತು ಅಂತ ಅಂದ್ರೆ ವ್ಯಾಲಿಡ್ ಎಷ್ಟಾಗುತ್ತೆ? ಉಳಿದಿರೋದೆಲ್ಲ ವ್ಯಾಲಿಡ್ ಎಷ್ಟಾಗುತ್ತೆ? 6,000. ಅದರಲ್ಲಿ ಗೆದ್ದಿರೋನು ಎಷ್ಟು ಪರ್ಸೆಂಟೇಜ್ ಆಫ್ ವ್ಯಾಲಿಡ್ ವೋಟ್ ತಗೊಂಡಿದ್ದಾನೆ? 55%. ಗೆದ್ದಿರೋನು 55% ಆಫ್ ದ ವ್ಯಾಲಿಡ್ ವೋಟ್ಸ್ ತಗೊಂಡಿದ್ರೆ ಸೋತಿರೋನು ಎಷ್ಟು ಪರ್ಸೆಂಟೇಜ್ ಆಫ್ ವ್ಯಾಲಿಡ್ ವೋಟ್ ತಗೊಂಡಿರ್ತಾನೆ? ಗೆದ್ದಿರೋನು 55% ಆಫ್ ವ್ಯಾಲಿಡ್ ವೋಟ್ ತಗೊಂಡಿದ್ರೆ ಸೋತಿರೋನು ಎಷ್ಟು ಪರ್ಸೆಂಟೇಜ್ ಆಫ್ ವ್ಯಾಲಿಡ್ ವೋಟ್ಸ್ ತಗೊಂಡಿರ್ತಾನೆ? 45% ಆಫ್ ವ್ಯಾಲಿಡ್ ವೋಟ್ಸ್ ತಗೊಂಡಿರ್ತಾನೆ. ಸೊ ಅಂದ್ರೆ ವ್ಯಾಲಿಡ್ ವೋಟ್ಸ್ ಅಲ್ಲಿ 45% ಎಷ್ಟು ಅಂತ ನೀವು ಫೈಂಡ್ ಮಾಡಿದ್ರೆ ಆಯ್ತು. ಈ ವ್ಯಾಲಿಡ್ ವೋಟ್ 6,000 ಇರೋದು, ಅದರಲ್ಲಿ 45% ಎಷ್ಟು? ಸೊ 45 ಇಂಟು 6 ಎಷ್ಟು ಬರುತ್ತೆ? 45 ಇಂಟು 290 ಬರುತ್ತೆ. 45 ಇಂಟು 290 ಬಂತು ಅಂದ್ರೆ 45 ಇಂಟು 6 ಎಷ್ಟು ಬರುತ್ತೆ? 2,700. 270 ಅದು. ಸೊ 2,700 ಬರುತ್ತೆ. ಕ್ಯಾಲ್ಕುಲೇಷನ್ ಅಷ್ಟೇ. 45% ಆಫ್ 6,000. ಅರ್ಥ ಆಗಿದೆಯಾ ಎಲ್ಲರಿಗೂ? ಎಸ್. ಓಕೆ, ಇದನ್ನು ಸಾಲ್ವ್ ಮಾಡಿ. In a recently conducted SSC board exam, a total of 5 lakh students appeared. 60% of them were females, were males. So pass percentage among females is 33.33%. Total pass percentage is 50%. What is the pass percentage of males ಅಂತ ಕೇಳ್ತಾ ಇದ್ದಾರೆ.
ಟೋಟಲ್ಲು 5 ಲಕ್ಷ ಜನ ಅಪಿಯರ್ ಆಗಿರೋದು. ಅದರಲ್ಲಿ 60% ಫೀಮೇಲ್ಸು, ರೆಸ್ಟ್ ಮೇಲು ಅಂದ್ರೆ 40% ಮೇಲ್ಸು. ಫೀಮೇಲ್ ಅಲ್ಲಿ ಪಾಸ್ ಪರ್ಸೆಂಟೇಜು 33.33% ಜನ ಪಾಸ್ ಆಗಿದ್ದಾರೆ ಫೀಮೇಲ್ಗಳಲ್ಲಿ. ಟೋಟಲ್ ಪಾಸ್ ಪರ್ಸೆಂಟೇಜು 50, ಅಂದ್ರೆ ಟೋಟಲ್ ಎಲ್ಲಾರನ್ನೂ ತಗೊಂಡ್ರೆ ಅದ್ರಲ್ಲಿ 50% ಜನ ಪಾಸ್ ಆಗಿದ್ದಾರೆ. ಈ ಮೇಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಪಾಸ್ ಆಗಿದ್ದಾರೆ ಅಂತ ಕೇಳ್ತಾ ಇರೋದು. 30% ಸರ್. ನೋ, ಇಟ್ಸ್ ನಾಟ್ 30%. 20% sir. 20 ಅಲ್ಲ. ಈಗ ಡೇಟಾದಲ್ಲಿ ವ್ಯಾಲ್ಯೂಸ್ ಬರೀತಾ ಬರೋಣ. 5 ಲಕ್ಷ ಜನ ಇರೋದು, ಅದರಲ್ಲಿ 60% ಫೀಮೇಲ್ಸ್. 5 ಲಕ್ಷದಲ್ಲಿ 60% ಅಂದ್ರೆ ಎಷ್ಟು? 3 lakh. 3 lakhs. 3 lakh ಫೀಮೇಲು, ಉಳ್ದಿರೋದೆಲ್ಲ ಮೇಲು. ಉಳ್ದಿರೋದೆಷ್ಟು? 2 lakh. 2 lakh. 2 lakh ಮೇಲು. ಫೀಮೇಲ್ಸ್ ಅಲ್ಲಿ ಅಂದ್ರೆ ಈ 3 ಲಕ್ಷ ಜನದಲ್ಲಿ ಪಾಸ್ ಪರ್ಸೆಂಟೇಜು 33.33. 33.33 ಅಂದ್ರೆ 1/3 ಅಂತ ಬರೀಬೋದಾ? ಎಸ್. ಈ ಫೀಮೇಲ್ಸ್ ಅಲ್ಲಿ 1/3 ಪಾಸ್ ಆಗಿದಾರಂತೆ. 1/3 ಅಂದ್ರೆ ಎಷ್ಟು 3 lakh ಅಲ್ಲಿ? 1 lakh. 1 lakh ಪಾಸ್ ಆಗಿದ್ದಾರೆ. ಓಕೆ, ಟೋಟಲ್ 50% ಜನ ಪಾಸ್ ಆಗಿದ್ದಾರೆ. ಟೋಟಲ್ ಅಂದ್ರೆ 5 ಲಕ್ಷದಲ್ಲಿ 50% ಜನ. 5 ಲಕ್ಷದಲ್ಲಿ 50% ಜನ ಅಂದ್ರೆ ಎಷ್ಟು? 2.5 lakh. ಓಕೆ, ಸಿ ಟೋಟಲ್ ಪಾಸ್ ಆಗಿರೋದು 2.5 ಲಕ್ಷ ಜನ. ಅದರಲ್ಲಿ ಹುಡುಗಿರ್ ಪಾಸ್ ಆಗಿರೋದು 1 ಲಕ್ಷ ಜನ. ಅಂದ್ರೆ ಹುಡುಗರು ಎಷ್ಟು ಪಾಸ್ ಆಗಿದ್ದಾರೆ? 1.5 ಟೋಟಲ್ 2.5 ಲಕ್ಷ. ಎಸ್, 1.5 lakh. ಓಕೆ ಓಕೆ, 1.5 lakh ಹುಡುಗರು ಪಾಸ್ ಆಗಿದ್ದಾರೆ. ಅವ್ರು ಕೇಳ್ತಿರೋದೇನು? ಪಾಸ್ ಪರ್ಸೆಂಟೇಜ್ ಅಮಾಂಗ್ ಮೇಲ್ಸ್, ಅಂದ್ರೆ ಇರೋ ಮೇಲ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಪಾಸ್ ಆಗಿದ್ದಾರೆ ಅಂತ. ಟೋಟಲ್ ಎಷ್ಟು ಪಾಸ್ ಆಗಿದ್ದಾರೆ ಮೇಲ್ಸ್? 1.5. ಕರೆಕ್ಟಾ? 1.5 ಲಕ್ಷ ಜನ ತಾನೇ ಪಾಸ್ ಆಗಿರೋದು ಟೋಟಲ್ ಮೇಲಲ್ಲಿ. ಎಸ್ ಸರ್. ಎಸ್, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೇಲ್ಸ್ ಎಷ್ಟು ಜನ ಇದ್ದಾರೆ? 2 lakh ಇಂಟು 100 ಮಾಡಿದ್ರೆ ಮೇಲ್ಸ್ ಅಲ್ಲಿ ಪಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಸಿಗುತ್ತಾ? ಪಾಸ್ ಪರ್ಸೆಂಟೇಜ್ ಅಮಾಂಗ್ ಮೇಲ್ಸ್ ಅಂತ ಅಂದ್ರೆ ಮೇಲ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಪಾಸ್ ಆಗಿದ್ದಾರೆ ಅಂತ ಓವರ್ ಆಲ್ ಲೆಕ್ಕ ಹಾಕ್ಬೇಡಿ. 5 lakh ಲೆಕ್ಕ ಹಾಕ್ಬಾರ್ದು. ಅರ್ಥ ಆಗಿದ್ಯಾ? ಇದೆಷ್ಟು ಬರುತ್ತೆ? 2 ones 250s. 50 ಇಂಟು 1.5 ಅಂತ ಅಂದ್ರೆ 75% ಬರುತ್ತೆ. 50 ಇಂಟು 1 50, 50 ಇಂಟು 0.5 25. ಎರಡು ಆಡ್ ಮಾಡಿದ್ರೆ 75% ಬರುತ್ತೆ. ಓಕೆನಾ? ಅರ್ಥ ಆಗಿದ್ಯಾ? ಸರ್ 1/3 ಅಲ್ಲಿ 1 lakh ಹೆಂಗ್ ಬಂತು ಸರ್? 3 ಲಕ್ಷದಲ್ಲಿ 1/3 ಅಂದ್ರೆ ಎಷ್ಟು? 3 ಇಂಟು 1/3. 3 ಲಕ್ಷದಲ್ಲಿ 1/3 ಅಂದ್ರೆ 1 ತಾನೆ. 3 ಕ್ಯಾನ್ಸಲ್ ಆಗಿ 1 ಬರುತ್ತೆ ತಾನೆ. ಸರ್ ಹಂಗೆ ಯಾಕೆ ತಗೊಬೇಕು ಸರ್? ಯಾಕೆ ಅಂದ್ರೆ ಹುಡುಗಿರಲ್ಲಿ ಎಷ್ಟು ಪರ್ಸೆಂಟೇಜ್ ಪಾಸ್ ಪರ್ಸೆಂಟೇಜ್ ಅಮಾಂಗ್ ಫೀಮೇಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ? ಎಸ್ ಸರ್. 33.33. 33.33 ಅಂದ್ರೇನು? 1/3 ತಾನೆ. ಇವಾಗ ನಿಮ್ ಕಾಲೇಜಲ್ಲಿ 3 ಜನ ಹುಡುಗಿರಿದ್ದಾರೆ ಅಂತ ಅನ್ಕೊಳ್ಳಿ. 3 ಜನ ಹುಡುಗಿರಲ್ಲಿ 33.33% ಜನ ಪಾಸ್ ಆಗಿದ್ದಾರೆ ಅಂತ ಅಂದ್ರೆ ಎಷ್ಟು ಜನ ಪಾಸ್ ಆಗಿರ್ತಾರೆ? 1/3. ನನ್ ವ್ಯಾಲ್ಯೂ ಕೇಳ್ತಾ ಇರೋದು. 3 ಜನ ಹುಡುಗಿರಿರೋದು, ಅದರಲ್ಲಿ 33.31 ತಾನೆ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರಿ? 3 ಇಂಟು 1/3 ತಾನೆ ಮಾಡಿದ್ರಿ. ಅದನ್ನೇ ಇಲ್ಲಿ 3 ಲಕ್ಷದಲ್ಲಿ 33.33 ಅಂದ್ರೆ 1 ಲಕ್ಷ ಬರುತ್ತೆ ತಾನೆ. ಎಸ್, ಅರ್ಥ ಆಗಿದ್ಯಾ? ಎಸ್. ನೆಕ್ಸ್ಟ್ ಟೈಪ್ ಇನ್ಕಮ್ ಸ್ಪೆಂಡಿಂಗ್. ಇದು ಈಸಿನೇ, ನೀವೆಲ್ಲ ಸಾಲ್ವ್ ಮಾಡ್ತೀರಾ. ಈಗ ಇದನ್ನು ಸಾಲ್ವ್ ಮಾಡಿ. A man spends 35% of his income on food, 25% on children education, and 80% of the remaining on house rent. What percentage of his income is left with? ಓಕೆ, ಇದೆಲ್ಲ ಪರ್ಸೆಂಟೇಜ್ ಅಲ್ಲೇ ಕೇಳಿದ್ದಾರೆ. 100 ತಗೊಂಡು ಸಾಲ್ವ್ ಮಾಡಿ, ಬೇಗ ಬರುತ್ತೆ.
ಇಷ್ಟೊತ್ತು ಬೇಕಾ? ಅವನ ಇನ್ಕಮ್ 100 ಅಂತ ತಗೊಳ್ಳಿ, ಸಾಲ್ವ್ ಮಾಡಿ ಬೇಗ. ಎಸ್, 8% ಕರೆಕ್ಟ್. ಈಗ ಕ್ವಶನ್ ಫಾಲೋ ಮಾಡಿ. 100 ತಗೊಂಡು ಅವನು ಫುಡ್ ಮೇಲೆ ಎಷ್ಟೊಂದು ಸ್ಪೆಂಡ್ ಮಾಡ್ತಿದ್ದಾನೆ? ಎಷ್ಟು ಪರ್ಸೆಂಟೇಜು? 35%. 35. 100 ಅಲ್ಲಿ 35% ಅಂದ್ರೆ ಎಷ್ಟು? 35. ಸರಿ, ಎಜುಕೇಶನ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ? 25. ರೆಂಟ್ ಮೇಲೆ 80%. 80% ಅಲ್ಲ, 80% ಆಫ್ ಈ ಡೇಟಾ ನೋಡಿ. ರಿಮೈನಿಂಗ್ ಉಳ್ದಿರೋದ್ರಲ್ಲಿ 80% ಅಂದ್ರೆ ಇವೆರಡನ್ನು ಸ್ಪೆಂಡ್ ಮಾಡಾದ್ಮೇಲೆ ಉಳಿಯುತ್ತಲ್ಲ ಅದ್ರಲ್ಲಿ 80%. ಇವೆರಡನ್ನು ಸ್ಪೆಂಡ್ ಮಾಡಿದ್ಮೇಲೆ ಸ್ಪೆಂಡ್ ಮಾಡಿದ್ರೆ ಎಷ್ಟು ದುಡ್ಡು ಹೋಗುತ್ತೆ? ಒಂದು 60. ಉಳಿಯೋದೆಷ್ಟು? 40. ಈ 40ಲಿ 80%, ಉಳ್ದಿರೋದ್ರಲ್ಲಿ 80%. 40ಲಿ 80% ಅಂದ್ರೆ ಎಷ್ಟು? 32. ಸಿಂಪಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ. 8 4 32 ಬರುತ್ತೆ. ಮೈಂಡ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸರಿ, ರೆಂಟ್ ಮೇಲೆ 32 ರೂಪಾಯಿ ಖರ್ಚು ಮಾಡ್ದ. ಟೋಟಲ್ ಎಷ್ಟು ಖರ್ಚಾಯ್ತು ಅವನ್ಗೆ? 60, ಇದು 32, 92 ರೂಪೀಸ್ ಖರ್ಚಾಯ್ತು. ಅಂದ್ರೆ ಉಳ್ದಿದ್ದೆಷ್ಟು? 8. ಅವನೊಂದು 100 ರೂಪೀಸ್ ಅಲ್ಲಿ 8 ರೂಪೀಸ್ ಉಳ್ದಿದೆ ಅಂತ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಉಳ್ದಂಗೆ? 8% ಉಳ್ದಂಗೆ. ಅರ್ಥ ಆಗಿದ್ಯಾ ಸರ್? ಎಲ್ಲ ಆಡ್ ಮಾಡಿದ್ರ ಸರ್? ಎಸ್, ಮೂರನ್ನ ಅದು ಆಡೇ ಮಾಡ್ಬೇಕು ತಾನೆ. ಅವ್ನ ಎಕ್ಸ್ಪೆಂಡಿಚರ್ನ ಫುಡ್ ಮೇಲೆ 35 ರೂಪಾಯಿ, ಎಜುಕೇಶನ್ ಮೇಲೆ 25 ರೂಪಾಯಿ, ರೆಂಟ್ ಮೇಲೆ 32 ರೂಪಾಯಿ ಖರ್ಚು ಮಾಡಿದ್ರೆ 92 ರೂಪಾಯಿ ಆಯ್ತು. ಉಳಿಯೋದು 8 ರೂಪಾಯಿ. 100ಕ್ಕೆ 8 ರೂಪಾಯಿ ಉಳಿಯುತ್ತೆ ಅಂದ್ರೆ 8% ತಾನೆ? ಎಸ್ ಸರ್. ಎಸ್.